ಆಯೋಗದ ಕ್ರಮ ಸರಿಯಿಲ್ಲ, ಚೌಳಿ ಆಗ್ರಹ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕಿನಲ್ಲಿ ನಡೆದಿರುವಂತಹ ಸ್ವಯಂ ಘೋಷಿತ ದೇವಮಾನವ ಮಲ್ಲಿಕಾರ್ಜುನ್ ಮೊತ್ತೆ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ನಡೀತಾ ಇದೆ. ಅದನ್ನು ಕೂಡಲೇ ನಿಲ್ಲಿಸಬೇಕು ಎಂದು ಆಗ್ರಹಿಸಿ ಬೀದರ್ನ ಮಲ್ಲಿಕಾರ್ಜುನ್ ಮೊತ್ತೆ ಭಕ್ತಾದಿಗಳ ಸಂಘದ ಪರವಾಗಿ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಶಶಿಕುಮಾರ್ ಪಾಟೀಲ್ ಚೌಳಿ ಅವರು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಮಾತನಾಡುತ್ತಾ ಅಪ್ಪರ ನಡವಳಿಕೆಯನ್ನು ಸಹಿಸದ ಕೆಲ ಪಟಭದ್ರ ಶತ್ರುಗಳು ಅವರ ಕಾಲಿಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕೇವಲ ಮಕ್ಕಳ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಧರ್ ಕೋಸಂಬಿ ಅವರು ಒಂದು ಪತ್ರ ಬರೆದು ಅವರ ಮೇಲೆ ಸುಮೋಟೋ ಕೇಸ್ ಹಾಕಿಸುವುದು ಎಷ್ಟು ಮಟ್ಟಿಗೆ ಸರಿ ಎಂದು ಪ್ರಶ್ನೆ ಮಾಡಿದ್ದಾರೆ. ಹಾಗಾದರೆ ಆ ವಿಚಾರವಾಗಿ ಏನೆಲ್ಲ ಮುಖಂಡರು ಅಪ್ಪರ ಬಗ್ಗೆ ಮತ್ತು ಮಲ್ಲಿಕಾರ್ಜುನ್ ಮೊತ್ತೆ ಅವರ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಮತ್ತು ಆಯೋಗದ ವಿರುದ್ಧ ಏನೆಲ್ಲ ಮಾತಾಡಿದ್ದಾರೆ ಅನ್ನೋದು ಕೂಡ ನಿಮಗೆ ನಾವು ತೋರಿಸ್ತೀವಿ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಒಂದು ವೇಳೆ ಸರ್ಕಾರ ಇದನ್ನ ವಾಪಸ್ ಪಡೆದು ಹೋದರೆ ಲಕ್ಷಾಂತರ ಅವರ ಅಭಿಮಾನಿಗಳು ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕ ಸೇರಿದಂತೆ ಅನೇಕ ಜನ ಭಾಗವಹಿಸಿ ಪ್ರತಿಭಟನೆ ಮಾಡಲಿಕ್ಕೆ ಹಿಂಜರಿಯುವುದಿಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ಸಹ ನೀಡಿದ್ದಾರೆ. ಬನ್ನಿ ಹಾಗಾದ್ರೆ ಏನೆಲ್ಲ ಹೇಳಿದ್ರೆ ನಿಮಗೆ ತೋರಿಸ್ತೀವಿ ನಮ್ಮ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಬೆಳೆಗುಡಬಾರ್ದು. ಅವ್ರ ಮುಂದೆ ಬೆಳೆದ್ರೆ ಏನದಂತಾರೆ ಇಡೀ ಪೂರಾ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಇವರು ದೊಡ್ಡ ಒಂದು ವ್ಯಕ್ತಿ ಅಥವಾ ದೊಡ್ಡ ಒಂದು ಸ್ವಾಮೀಜಿ ಆಯ್ತಾರ ಅಂತ ತಿಳ್ಕೊಂಡು ಏನದ ಅಂದ್ರೆ ಅವ್ರಿಗೆ ಕಾಲು ಹಿಡಿದು ಎಳೆಯಂತ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ಈ ಕೇಸನ್ನು ಮಾಡಿದಾರ ಆ ಅಧಿಕಾರಿಗಳು ಯಾರೇನು ಕೇಸ್ ಕೊಟ್ಟಿದಾರ, ಅವ್ರೇನು ಸ್ವಇಚ್ಛೆದಿಂದ ಮಾಡಿದಾರ, ಅವ್ರೇನು ಯಾರು ಹೇಳಿದ್ರೆ ಮಾಡಿದಾರ, ಅದನ್ನು ತನಿಖೆ ಮಾಡಬೇಕು, ಸಿಬಿಐಗೆ ಒಪ್ಪಿಸ್ಬೇಕು. ಇದು ಒಪ್ಸಲ್ದೆ ಹೋದ್ರೆ ಅದು ಇವತ್ತೇನದಂದ್ರೆ ಇವತ್ತ ನಾಳೆ 2 ದಿನ ಗಡುವು ಕೊಡ್ತಾ ಇದ್ದೀವಿ. ಸೋಮವಾರ ದಿನ ಅಂತೂ ಗುಲ್ಬರ್ಗದಾಗ ಆಗ್ತಾ ಇದೆ. ಅದಕ್ಕೇನದಂದ್ರೆ 3 ರಾಜ್ಯದಲ್ಲಿ ಇವತ್ತು ಕರ್ನಾಟಕ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ 3-4 ರಾಜ್ಯದ ಏನದಂತಂದ್ರೆ ಹೋರಾಟ ಬಹಳ ತೀವ್ರವಾಗಿ ನಡೀತದ. ಮತ್ತು ಒಂದು ವೇಳೆ ಇದು ತಕ್ಕೊಮಲ್ದೆ ಹೋದ್ರೆ ಕೇಸ್ ವಾಪಸ್ ತಕ್ಕೊಮಲ್ದೆ ಹೋದ್ರೆ ಪ್ರತಿಯೊಂದು ಗಲ್ಲಿಯಲ್ಲಿ ಕೂಡ ನಾವು ಕೂಡ ಹೋರಾಟ ಮಾಡ್ಬೇಕಾಯ್ತದ. ರಾಜ್ಯದಲ್ಲಿ ಇದೊಂದು ಬಹಳ ದೊಡ್ಡ ಹೋರಾಟ ಇದೆ. ಏನು ಮಕ್ಕಳ ಆಯೋಗ ಅಧ್ಯಕ್ಷರ ಮೊಟ್ಟೆ ಮೊದಲಿನ ಅವ್ರದ್ದು ಇದು ಏನು ಕೊಟ್ಟರದು ತಪ್ಪದ ಅವ್ರು ಕೊಟ್ಟಿದ್ದು. ಏನು ಮಕ್ಕಳ ಆಯೋಗ ಅಧ್ಯಕ್ಷರ ಮೊಟ್ಟೆ ಮೊದಲಿನ ಅವ್ರದ್ದು ಇದು ಏನು ಕೊಟ್ಟರದು ತಪ್ಪದ ಅವ್ರು ಕೊಟ್ಟಿದ್ದು. ಇವತ್ತು ಕಂಪ್ಲೇಂಟ್ ಕೊಟ್ಟರೆ ಯಾರ ಅದು ಫಸ್ಟಿಗೆ ಕೊಡ್ತಾ ಇಲ್ಲ. ಪೋಷಕರು ತಾಯಿ ತಂದೆ ಕೊಡ್ಬೇಕು ಕಂಪ್ಲೇಂಟು. ಅವ್ರನ್ನ ನೇರವಾಗಿ ಹೇಳ್ತಾ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಸುಳ್ಳದ ಅದು ವಿಡಿಯೋ ಬೇಕಂತೇಳಿ ಇದು ಮಾಡತ್ತಾರ ಅಂತೇಳಿ ಮಕ್ಕಳು ತಾಯಿ ತಂದೆ ಹೇಳ್ತಾ ಇದ್ದಾರೆ. ಅಂದಮೇಲೆ ಕಂಪ್ಲೇಂಟ್ ಯಾವ ಆಧಾರ ಮೇಲೆ ಅವ್ರು ರೇಂಜ್ ಮಾಡಿದ್ರು ಮಕ್ಕಳು ಆಯೋಗ ಅಧ್ಯಕ್ಷರು ಫಸ್ಟಿಗೆ ಅಧ್ಯಕ್ಷರೇ ಕೊಡಬೇಕದು. ಅಂದಮೇಲೆ ಕಂಪ್ಲೇಂಟ್ ಯಾವ ಆಧಾರ ಮೇಲೆ ಅವ್ರು ರೇಂಜ್ ಮಾಡಿದ್ರು ಮಕ್ಕಳು ಆಯೋಗ ಅಧ್ಯಕ್ಷರು ಫಸ್ಟಿಗೆ ಅಧ್ಯಕ್ಷರೇ ಕೊಡಬೇಕದು. ಅಂದಮೇಲೆ ಕಂಪ್ಲೇಂಟ್ ಯಾವ ಆಧಾರ ಮೇಲೆ ಅವ್ರು ರೇಂಜ್ ಮಾಡಿದ್ರು ಮಕ್ಕಳು ಆಯೋಗ ಅಧ್ಯಕ್ಷರು ಫಸ್ಟಿಗೆ ಅಧ್ಯಕ್ಷರೇ ಕೊಡಬೇಕದು. ಅದು ಅಧಿಕಾರದ ಒಪ್ಕೊಂಡೇವ್ರಿ. ಅಲ್ಲಲ್ಲ ಇಲ್ಲಿ ಕೇಳ್ರಿ, ಆಯೋಗಕ್ಕೆ ಒಂದು ಅವ್ರಿಗೆ ಒಂದು ಕಮಿಟಿ ಅದ. ಕಮಿಟಿ ಇನ್ಕ್ವೈರಿ ಮಾಡಬೇಕು. ಇನ್ಕ್ವೈರಿ ಮಾಡಿ ಅವ್ರು FIR ಮಾಡಬೇಕು. ಏಕಾಏಕಿ ಸಡನ್ಲಿ FIR ಮಾಡಿ ಇವತ್ತು ಅವರೊಂದು ಮಕ್ಕಳ ಆಯೋಗ ಅಧ್ಯಕ್ಷ ಒಂದು ಕಂಪ್ಲೇಂಟ್ ಕೊಡ್ತೀವಿ FIR ಮಾಡ್ತಾರ, ಇದು ಕಾನೂನು ಬಾಹಿರವಾಗದ. ಇದನ್ನು ಮಕ್ಕಳ ಆಯೋಗ ಅಧ್ಯಕ್ಷ ಒಂದು ಕಂಪ್ಲೇಂಟ್ ಕೊಡ್ತೀವಿ FIR ಮಾಡ್ತಾರ, ಇದು ಕಾನೂನು ಬಾಹಿರವಾಗದ. ಇದನ್ನು ಮಕ್ಕಳ ಆಯೋಗ ಅಧ್ಯಕ್ಷ ಒಂದು ಕಂಪ್ಲೇಂಟ್ ಕೊಡ್ತೀವಿ FIR ಮಾಡ್ತಾರ, ಇದು ಕಾನೂನು ಬಾಹಿರವಾಗದ. ಇದು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ, ಇದು ತಪ್ಪದೆ ರದ್ದು ಮಾಡ್ರಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಆಗ್ರಹ ನಮ್ದು ಅಷ್ಟೇ. ಇಲ್ಲಂದ್ರೆ 1 ಕೋಟಿ ಲಕ್ಷ ಭಕ್ತರು ಅವ್ರು ಇಡೀ ಎಲ್ಲ ರಾಜ್ಯದ. ಇಲ್ಲಂದ್ರೆ 1 ಕೋಟಿ ಲಕ್ಷ ಭಕ್ತರು ಅವ್ರು ಇಡೀ ಎಲ್ಲ ರಾಜ್ಯದ. ಇಲ್ಲಂದ್ರೆ 1 ಕೋಟಿ ಲಕ್ಷ ಭಕ್ತರು ಅವ್ರು ಇಡೀ ಎಲ್ಲ ರಾಜ್ಯದ. ನಮ್ಮ ಜಿಲ್ಲೆದ, ನಮ್ಮ ಬೀದರ್ ಜಿಲ್ಲೆದ ಇಲ್ಲದ 10,000 ಜನ ಭಕ್ತರು ಅವರು ಬೀದರ್ ಜಿಲ್ಲೆ. ಸರ್ ಅದು ಮುಂದೆ ಕಾನೂನು ಹೋರಾಟ ಮಾಡ್ತೇವೆ. ಕೋರ್ಟ್ ಅದ, ನ್ಯಾಯ ಅದ, ನ್ಯಾಯಕ್ಕೆ ತಲೆ ಬಾಗ್ತೇವೆ ನಾವು ಎಲ್ಲ. ಮುಂದಿನ ನಡೆ ನಮ್ಮ ನ್ಯಾಯ ಕೋರ್ಟ್ ಮೇಲೆ ವಿಶ್ವಾಸ ಅದ. ನ್ಯಾಯಕ್ಕೆ ಹೋರಾಟ ಮಾಡ್ತೇವೆ. ನ್ಯಾಯ ಏನು ತೀರ್ಮಾನ ಮಾಡೋದು ನ್ಯಾಯಕ್ಕೆ ಬದ್ಧವಾಗಿ ನಡ್ಕೊಂಡು ಹೋಗ್ತೇವೆ ನಾವು ಎಲ್ಲ ಕಾರ್ಯಕರ್ತರು. ಯಾವಾಗ ಅವ್ರ ತಾಯಿ ತಂದಿನೇ ಒಪ್ಪಲಾಕ್ ತಯಾರಿಲ್ಲ ಅಂತಂದಿನ लड़की के पिताजी अप्पा हमारे बच्चे से प्यार करके आशीर्वाद दिए बोल के उनके पिताजी डाले सो वीडियो में। अब इंस्टाग्राम में फेसबुक कोई भी डाउनलोड करके उसको क्या भी करके डाले सो
डाल सकते हैं। ऐसा ये हो गए सो है, जब माता पिता को उनके सामने उनको कुछ भी गलत नहीं दिखा, देखो माँ रहती है उसको मालूम रहता, उन्हें भी एक औरत रहती है उसको मालूम रहता मेरे बच्ची के ऊपर क्या गलत हो रहा बोल के, ऐसे गलत रहते तो उन्हें खुद खींच लेती थी बच्ची को, उन्हें छोड़ो 100 लोग आते अंदर रूम में, लड़की के माँ बाप भी वहाँ पे थे। वहां पर सामने है, लड़की उनके के माँ- सामने है उनके, फिर ये अपलोड कोई दूसरा नहीं करे, उनके लड़की की जो बच्ची है उसके बाप ही वीडियो में इंस्टाग्राम में छोड़े, स्टेटस रखे क्या बोल के, आपा जी को आज मिले हमारे बच्चे का बर्थडे बनाए, उन्हें आशीर्वाद दिए बोल को वीडियो को अच्छे तरह से ये करे, समझो उसको लोग क्या करे, गलत इस्तेमाल करे। तो फिर वो वीडियो में छेड़छाड़ की गई है फिर? हाँ? वीडियो को हाँ वीडियो छेड़ कर बोल को डिपार्टमेंट करना पड़ता, क्यों बोलते हम वो बोल नहीं सकते उसको, हम उतना हम ओपनली बोल नहीं सकते। अब वो डिपार्टमेंट वो वीडियो देखते कौन अपलोड करे, क्यों करे, कई को करे, उनके ऊपर तनिखे होना। फिर हम सीबीआई कई को बोल रहे बोले तो जो उनके पिताजी का वीडियो निकल कर दूसरे जो गलत वे में बताए देखो उनको पकड़ो, उसको इंक्वायरी होना बोल रहे हैं उनको हम। इंक्वायरी करो, उनके पीछे कौन है, कई को करे, ये वीडियो को गलत कई को करे, ऐसे